ಸೊ ಇವತ್ತು ನಾವು ಮಲ್ಪೆಲಿದ್ದೀವಿ. ಈ ಮಲ್ಪೆಲಿ ನಾವು 2 ಡೇಸ್ಗೆ ಬುಕ್ ಮಾಡಿದ್ದೀವಿ. ಸೊ ಇದು ನಮ್ಮ ರೂಮು. ಸೋಫಾ ಒಂದು ಕೊಟ್ಟಿದ್ದಾರೆ, ಟಿ ವಿ ಇದೆ, ಇಲ್ಲಿ ನಿಮಗೆ ಮೇಕಪ್ಗೊಂದು ಡೆಸ್ಕ್ ಒಂದಿದೆ, ಇದೇನಿದು ಸ್ನಾನ ಮಾಡೋಕ್ಕೆ, ಇದು ವಾಶ್ರೂಮ್. ರೂಮ್ ಚೆನ್ನಾಗಿದೆ, ನಮಗೆ ಇಷ್ಟ ಆಗಿರ್ಬೋದು ಹೇಳಿ. ಜಸ್ಟು 2300 ರೂಪಾಯಿ ಆಗಿದೆ. ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು, ಪರವಾಗಿಲ್ಲ. ನಾವು ರೂಮಿಂದ ಮೊದಲು ಹೊರಟಿದ್ದು ಸೇಂಟ್ ಮೇರೀಸ್ ಐಲ್ಯಾಂಡ್ ಬೋಟಿಂಗ್ ಕಡೆ. ನೀವು ರೈಟ್ ತಗೊಂಡ್ರೆ ನಿಮಗೆ ಮಲ್ಪೆ ಬೀಚ್ ಹೋಗುತ್ತೆ, ನೀವು ಲೆಫ್ಟ್ ತಗೊಂಡ್ರೆ ನಿಮ್ಗೆ ಸೇಂಟ್ ಮೇರೀಸ್ ಐಲ್ಯಾಂಡ್ ಬೋಟಿಂಗ್ ಕಡೆ ಹೋಗುತ್ತೆ. ನಿಮಗೆ ಪಾರ್ಕಿಂಗ್ ಚಾರ್ಜಲ್ಲಿ 20 ರೂಪೀಸ್ ತೊಗೊತಾರೆ 4 ವೀಲರ್ಸ್ಗೆ, 2 ವೀಲರ್ಸ್ಗೆ 10 ರೂಪೀಸ್ ಸಮಥಿಂಗ್ ತೊಗೋತಾರೆ. ನಿಮಗೆ ಪಾರ್ಕಿಂಗು ತುಂಬ ಸ್ಪೇಸಸ್ ಸಿಗುತ್ತೆ, ಬಟ್ ವೀಕೆಂಡಲ್ಲಿ ಈವ್ನಿಂಗ್ ಟೈಮಲ್ಲಿ ನಿಮಗೆ ಪಾರ್ಕಿಂಗ್ ಸಿಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಪ್ರತಿದಿನ ಬೆಳಗ್ಗೆ 9 ಗಂಟೆಗೆ ಸೇಂಟ್ ಮೇರೀಸ್ ಬೋಟಿಂಗ್ ಓಪನ್ ಆಗುತ್ತೆ. ನಿಮಗೆ ಆ ಬೋಟಿಂಗಲ್ಲಿ ಸುಮಾರು ಒಂದು 30 ಜನ ಇರಬೇಕು ಮಿನಿಮಮ್ಮು, ಆವಾಗ ಮಾತ್ರ ಅವ್ರು ಬೋಟಿಂಗ್ ಹೋಗ್ತಾರೆ. ಅಥವಾ ನಿಮಗೆ 10-15 ಮತ್ತು ಈವ್ನಿಂಗ್ 3:30ಗೆ ಇನ್ನೊಂದು ಬೋಟಿಂಗ್ ಇದೆ, ಅದರಲ್ಲಿ 15 ಮೆಂಬರ್ಸ್ ಇದ್ರೂ ಸಹ ಕರ್ಕೊಂಡು ಹೋಗ್ತಾರೆ. ನಾವು ಹೋದಾಗ ಟಿಕೆಟ್ ಕೌಂಟರ್ ಇನ್ನೂ ಓಪನ್ ಆಗಿರಲಿಲ್ಲ, ಆದ್ರಿಂದ ನಾವು ಇನ್ನೂ ಟೈಮ್ ಇದೆ ಅಂತೇಳಿ ಅಲ್ಲೇ ಪಕ್ಕದಲ್ಲಿ ಇದ್ದಂಥ ಸೀ ವಾಕ್ ಮೇಲೆ ಹೋದ್ವಿ. ಇದು ಸುಮಾರು ಒಂದು ಅರ್ಧ ಕಿಲೋಮೀಟರ್ ದೂರ ಇದೆ ಬೋಟಿಂಗ್ ಪಾಯಿಂಟಿಂದ. ಈ ಸೀ ವಾಕಿಂದ ನೋಡಿದ್ರೆ ನಿಮಗೆ ಲೆಫ್ಟ್ ಸೈಡಲ್ಲಿ ಉದ್ಯಾವರ್ ನದಿ ಮತ್ತು ಸ್ವರ್ಣ ನದಿ ಎರಡು ಸಮುದ್ರ ಸೇರುವಂಥ ಜಾಗ ಇದು. ಕಡೆಗೂ ಬೋಟಿಂಗ್ ಪಾಯಿಂಟ್ ಓಪನ್ ಆಯಿತು. ದೊಡ್ಡವರಿಗೆ 350 ರೂಪಾಯಿ ತೊಗೊತಾರೆ, ಚಿಕ್ಕ ಮಕ್ಕಳಿಗೆ 10 ವರ್ಷದ ಕೆಳ ಮಕ್ಕಳಿಗೆ 150 ರೂಪಾಯಿ ತೊಗೊತಾರೆ. ನೀವು ಸೇಂಟ್ ಮೇರೀಸ್ ಐಲ್ಯಾಂಡ್ಗೆ ಹೋಗ್ಬೇಕಾದ್ರೆ ನೀವು 2 ಮಾರ್ಗದಲ್ಲಿ ಹೋಗ್ಬೋದು. ಒಂದು ಸೀ ವಾಕ್ ಕಡೆಯಿಂದ ನಿಮಗೆ ಐಲ್ಯಾಂಡ್ಗೆ ಕರ್ಕೊಂಡು ಹೋಗ್ತಾರೆ, ಇನ್ನೊಂದು ಪ್ರೈವೇಟ್ ಬೋಟ್ಸು ನಿಮಗೆ ಮಲ್ಪೆ ಬೀಚಿಂದ ಸಿಗುತ್ತೆ. ಅದು ಒಂದು 100 ರೂಪಾಯಿ ಕಾಸ್ಟ್ಲಿ ಇರುತ್ತೆ. ಬೋಟ್ ಸ್ವಲ್ಪ ಚಿಕ್ಕದಾಗಿರುತ್ತೆ. ಇಲ್ಲಿ ಏನಂದ್ರೆ 30 ಜನ ಮಿನಿಮಮ್ ಮಾತ್ರ ಇರಲೇಬೇಕು, ಆವಾಗ ಮಾತ್ರ ಇವರು ಕರ್ಕೊಂಡು ಹೋಗ್ತಾರೆ. ಅಥವಾ 10ವರೆಗೆ ಮತ್ತೆ 3ವರೆಗೆ ಮತ್ತೊಂದು ಬೋಟ್ ಇದೆ, ಅದರಲ್ಲಿ ಸುಮಾರು 15 ಜನ ಇದ್ರೂ ಸಾಕು, ಕರ್ಕೊಂಡು ಹೋಗ್ತಾರೆ. ನಿಮ್ಮ ಲಕ್ ಇದ್ರೆ ನೀವು ಡಾಲ್ಫಿನ್ ಸಹ ನೋಡ್ಬೋದು. ನಾವು 2 ಡಾಲ್ಫಿನ್ನ ಆ ಸೀವಾಕ್ ಹತ್ರ ನಾವು ನೋಡಿದ್ವಿ. ಖಂಡಿತವಾಗಿ ನಿಮ್ಗೆ ಲಕ್ ಇದ್ರೆ ಸ್ವಲ್ಪ ಅಬ್ಸರ್ವ್ ಮಾಡಿ, ನಿಮಗೆ ಡಾಲ್ಫಿನ್ಸ್ಗಳು ಕಾಣಿಸ್ಬಹುದು. ಸೊ ಇಲ್ಲಿಂದ ನಿಮಗೆ ಸುಮಾರು ಸೇಂಟ್ ಮೇರೀಸ್ ಐಲ್ಯಾಂಡ್ ಒಂದು 30 ನಿಮಿಷ ಇರುತ್ತೆ. ಆನ್ ದ ವೇ ನಿಮಗೆ ಹೋಗ್ಬೇಕಾದ್ರೆ ಬೋಟಲ್ಲಿ ನಿಮಗೆ ಮ್ಯೂಸಿಕ್ ಎಲ್ಲ ಹಾಕ್ತಾರೆ, ನಿಮಗೆ ಡ್ಯಾನ್ಸ್ ಬೇಕಾದ್ರೂ ಮಾಡ್ಬೋದು. ತುಂಬಾ ಜನ ವ್ಯೂ ಎಲ್ಲ ಎಂಜಾಯ್ ಮಾಡ್ತಾ ಇದ್ರು, ಡ್ಯಾನ್ಸ್ ಮಾಡ್ತಾ ಇದ್ರು. ನೀವೇನಾದ್ರೂ ಸೇಂಟ್ ಮೇರೀಸ್ ಐಲ್ಯಾಂಡ್ ಕಡೆ ಬೋಟಿಂಗ್ ಹೋಗೋದಾಗಿದ್ರೆ ನಿಮಗೆ ಅಲ್ಲಿಂದ ಸುಮಾರು 6 ಕಿಲೋಮೀಟರ್ ದೂರ ಇರುತ್ತೆ. ನಿಮಗೆ ಸ್ವಲ್ಪ ದೂರ ಹೋಗಿದ ತಕ್ಷಣ ನಿಮಗೆ ಆ ಬೋಟು ಇಂಟರ್ಚೇಂಜ್ ಆಗಬೇಕು, ಯಾಕಂದರೆ ಆ ದೊಡ್ಡ ಬೋಟ್ಗಳಾಗಿರೋದ್ರಿಂದ ಐಲ್ಯಾಂಡ್ ಹತ್ರ ಹೋಗೋದಕ್ಕೆ ಆಗೋದಿಲ್ಲ. ಅಥವಾ ನೀವು ಮಲ್ಪೆ ಬೀಚ್ ಕಡೆಯಿಂದ ಬರೋ ಹಾಗಿದ್ರೆ ನಿಮ್ಗೆ ಇಂಟರ್ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ನಿಮಗೆ ಐಲ್ಯಾಂಡ್ ಹತ್ರನೇ ಹೋಗುತ್ತೆ. ಇನ್ನು ಈ ಐಲ್ಯಾಂಡ್ ಬಗ್ಗೆ ಹೇಳೋದಾದ್ರೆ, ಈ ಐಲ್ಯಾಂಡ್ಗೆ ಮತ್ತೊಂದು ಹೆಸರಿದೆ, ಕೋಕೋನಟ್ ಐಲ್ಯಾಂಡ್ ಅಂತ. ಇದು ಸಂಪೂರ್ಣವಾಗಿ ಪ್ಲಾಸ್ಟಿಕ್ ಮುಕ್ತ ದ್ವೀಪವಾಗಿದೆ. ಈ ಐಲ್ಯಾಂಡ್ಗೆ ಮತ್ತೊಂದು ಹೆಸರಿದೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಐಲ್ಯಾಂಡ್ಗೆ ಏನಂತ ಕರೀತಾರೆ ಅಂತ ನೀವು ಕಾಮೆಂಟ್ ಮಾಡಿ. ಇನ್ನೊಂದು ವಿಚಾರ ಏನಂದ್ರೆ, ಇಲ್ಲಿರುವಂತ ಬಂಡೆಗಳು ಸಂಪೂರ್ಣವಾಗಿ ಲಾವಾದಿಂದ ಉತ್ಪತ್ತಿಯಾದಂಥ ಬಂಡೆಗಳಾಗಿವೆ. 80 ಮಿಲಿಯನ್ ವರ್ಷಗಳ ಹಿಂದೆ ಮಡಗಾಸ್ಕರ ಮತ್ತೆ ಇಲ್ಲಿ ದಕ್ಷಿಣ ಭಾರತದ ಭಾಗಗಳು, ಕೆಲವೊಂದು ಭಾಗಗಳು ಒಂದೇ ಆಗಿತ್ತು ಎಂಬ ನಂಬಿಕೆ. ಇಲ್ಲಿ 1498ರಲ್ಲಿ ವಾಸ್ಕೋ ಡ ಗಾಮ ಭಾರತಕ್ಕೆ ಬರುವ ಮುನ್ನ ಅವನಿಗೆ ಈ ದ್ವೀಪ ಸಹ ಕಾಣಿಸುತ್ತೆ. ಇಲ್ಲಿ ನಿಮಗೆ ಕ್ರಿಸ್ಟಲ್ ಕ್ಲಿಯರ್ ಆಗಿ ನಿಮಗೆ ಅಲೆಗಳು ಕಾಣಿಸುತ್ತೆ. ನಿಮಗೆ ಬೀಚಲ್ಲಿ ಆಡೋದು ತುಂಬ ಸೇಫ್ ಅಲ್ಲ, ತುಂಬ ರಿಸ್ಕ್ ಇದೆ. ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ಸ್ ಎಲ್ಲ ನಿಮ್ಗೆ ಅಲೋ ಮಾಡೋದಿಲ್ಲ. ಅಲ್ಲಿಂದ ನಾವು ಹೊರಟಿದ್ದು ಮಲ್ಪೆ ಬೀಚ್ ಕಡೆ. ಇಲ್ಲೂ ಸಹ ನೀವು ಪಾರ್ಕಿಂಗ್ಗೆ ಒಂದು ಕಾರ್ ಪಾರ್ಕಿಂಗ್ ಒಂದು 20 ರೂಪಾಯಿ ಕೊಡಲೇಬೇಕಾಗುತ್ತೆ.
ಈ ಮಲ್ಪೆ ಬೀಚ್ ನಾವು ಹೋದಂಥ ಸಮಯದಲ್ಲಿ ಜನವರಿ ಆಗಿತ್ತು, ಆದರೂ ಸಹ ತುಂಬ ಮಳೆ ಬರ್ತಾ ಇತ್ತು. ಅಲ್ಲಿ ಲೋಕಲ್ ಜನನ ನಾವು ಕೇಳಿದ್ದಕ್ಕೆ ಏನು ನಿಮ್ಮ ಕಡೆ ಈ ಥರ ಮಳೆ ಬರ್ತಾ ಇದೆ ಅಂದಿದ್ದಕ್ಕೆ ಅವ್ರು ಹೇಳಿದ್ದು ಬೇರೆ ಕಡೆ ಎಲ್ಲೇ ಸೈಕ್ಲೋನ್ ಅಥವಾ ಏನೇ ಬಂದ್ರೂ ಅದು ಎಫೆಕ್ಟ್ ಇಲ್ಲಿ ಬರುತ್ತಂತೆ. ಆದರೆ ಯಾವುದೇ ಕಾರಣಕ್ಕೂ ದೊಡ್ಡ ಸುನಾಮಿಗಳು ಆ ರೀತಿ ಯಾವುದೇ ಆಗೋದಿಲ್ಲಂತೆ. ಅಲ್ಲೊಂದು ದೇವರಿದೆ ಅಂತೆ, ಆ ದೇವರಿಂದ ಅಲ್ಲಿ ಅವ್ರನ್ನ ಕಾಪಾಡ್ತಿದೆ ಅಂತ ನಂಬಿಕೆ ಅಲ್ಲಿನ ಜನಕ್ಕೆ. ಮಲ್ಪೆ ಬೀಚಲ್ಲಿ ನಿಮಗೆ ಸುಮಾರು ವಾಟರ್ ಆಕ್ಟಿವಿಟೀಸ್ ಇರುತ್ತೆ. ನೀವು ಇಲ್ಲಿ ನೋಡ್ತಿರುವಂಥ ಫ್ಲೋಟಿಂಗ್ ಬ್ರಿಡ್ಜ್ ಏನಿದೆ ಅದು ಭಾರತದಲ್ಲಿ 2ನೇ ಫ್ಲೋಟಿಂಗ್ ಬ್ರಿಡ್ಜ್ ಆಗಿದೆ. ಒಂದು ಕೇರಳದಲ್ಲಿ ಆಗಿತ್ತು, ಮತ್ತೊಂದು ಇದು. ಒಬ್ಬರಿಗೆ 150 ರೂಪಾಯಿ ತಗೊಂತಾರೆ. ನಾವು ಸಹ ಅಲ್ಲಿ ಫಿಶಿಂಗ್ ಮಸಾಜ್ ಮಾಡಿಸ್ಕೊಂಡ್ವಿ. ಒಬ್ಬರಿಗೆ 100 ರೂಪಾಯಿ ತಗೊಂಡ್ರು. ಮಧ್ಯಾಹ್ನ ತುಂಬ ಹೊಟ್ಟೆ ಹಸಿತಾ ಇತ್ತು, ಅದರಿಂದ ಅಲ್ಲಿ ಆಪೋಸಿಟ್ ಇದ್ದಂಥ ಫಿಶ್ 7 ಹೋಟೆಲ್ಗೆ ಹೋದ್ವಿ. ಊಟ ಮಾತ್ರ ಮಸ್ತಾಗಿತ್ತು, ಫಿಶಸ್ ಅಂತ ಸಕ್ಕತ್ತಾಗಿತ್ತು. ಆದರೆ ಮಲ್ಪೆಯಲ್ಲಿ ನಿಜವಾದ ವೈಬ್ ಸ್ಟಾರ್ಟ್ ಆಗೋದೇ ರಾತ್ರಿ ಸಮಯದಲ್ಲಿ. ನಾವು ಹೋದಂಥ ಸಮಯದಲ್ಲಿ ಫುಡ್ ಫೆಸ್ಟಿವಲ್ ನಡೀತಾ ಇತ್ತು. ಇನ್ನು ಕೆಲವೊಂದು ಸೆಲೆಬ್ರಿಟಿಗಳು ಸಹ ಬಂದಿದ್ದರು. ಅಲ್ಲಿ ಎಲ್ಲ ಗೇಮು ಅದು ಇದೆಲ್ಲ ಆಡ್ಕೊಂಡು ಫುಡ್ ಫೆಸ್ಟಿವಲಲ್ಲಿ ನಾವೆಲ್ಲ ಫಿಶ್ ಎಲ್ಲ ತಿನ್ಕೊಂಡು ನಾವು ಅಲ್ಲಿಂದ ಹೊರಡುವಂಥ ಸಮಯದಲ್ಲಿ ನಮಗೆ ಮಳೆ ಸ್ಟಾರ್ಟ್ ಆಯಿತು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಜಾಗದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.